ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದೇ ಬಿಡ್ತಪ್ಪ. ಇನ್ನು 3-4 ದಿನದಲ್ಲಿ ಸ್ಯಾಟರ್ಡೆ ಸಂಡೇ ನೋಡೋಕೆ ರೆಡಿಯಾಗಿರಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ಇದೆಯಲ್ಲ, ನೆಕ್ಸ್ಟ್ ಲೆವೆಲಲ್ಲಿದೆ. ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲಲ್ಲಿದೆ ಗುರು. ನೆಕ್ಸ್ಟ್ ಲೆವೆಲ್ ಅನ್ನೋದಕ್ಕಿಂತನೂ ನೀವು ಏನು ಅಂದ್ಕೊಂಡಿದ್ರಿ ಅದಕ್ಕಿಂತ 10 ಪಟ್ಟು ಎಂಟರ್ಟೈನ್ಮೆಂಟನ್ನು ನಿಮಗೆ ಕ್ವಾಟ್ಲೆ ಕಿಚನಲ್ಲಿ ಸಿಗುತ್ತೆ. ಯಾಕೆಂದರೆ ಇರುವಂತಹ ಕಂಟೆಸ್ಟೆಂಟ್ಗಳು ಹಂಗಿದ್ದಾರೆ, ಸೂಪರ್ ನೆಕ್ಸ್ಟ್ ಲೆವೆಲ್ ಕಂಟೆಸ್ಟೆಂಟ್ಗಳು. ಅದು ಬೇರೆ ನಮ್ಮ ಸುಷ್ಮಾ ಅವರು, ಆಯಿತಾ. ಸುಷ್ಮಾ ಅವರ ಒಂದು ಏನು ನಿರೂಪಣೆ ಇದೆಯಲ್ಲ, ನನಗಂತೂ ತುಂಬ ಇಷ್ಟ. ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ನಮ್ಮ ಸುಷ್ಮಾ ಅವರು. ಯಾಕೆಂದ್ರೆ ನಾನು ಸುಷ್ಮಾ ಅವ್ರನ್ನ ಸತತ 15 ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀನಿ. 15 ವರ್ಷಗಳಿಂದ ಕೂಡ ನಮ್ಮ ಸುಷ್ಮಾ ಅವರು ಯಾವುದೇ ಪ್ರೋಗ್ರಾಮನ್ನು ಮಾಡಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಹಾಗಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ನಮ್ಮ ಸುಷ್ಮಾ ಅವರು ಕೂಡ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಅದೇ ರೀತಿ ಆಯಿತಾ, ಜಡ್ಜ್ ವಿಷಯಕ್ಕೆ ಬಂದರೆ ನಮ್ಮ ಮೇಘನಾ ರಾಜ್ ಅವರಾಗಿರ್ಬೋದು, ಅದೇ ರೀತಿ ಕೌಶಿಕ್ ಶಂಕರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಒಂಥರ ನಮ್ಮನ್ನು ನಗೆಯ ಗಡಲಲ್ಲಿ ತೇಲಿಸ್ತಾರೆ. ಅಂದರೆ ಅಡುಗೆಯ ಜೊತೆಗೆ ನಗುವನ್ನು ಕೂಡ ನಮಗೆ ಉಣಬಡಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೆರಿ ಸೂನ್, ಅಂದರೆ 4 ದಿನಗಳಲ್ಲಿ ಜೂನ್ 6ನೇ ತಾರೀಕು ಸ್ಯಾಟರ್ಡೆ ನೀವು ಮುಂದೆ ಬರ್ತಾ ಇದೆ ಕ್ವಾಟ್ಲೆ ಕಿಚನ್ ಸೀಸನ್ 2. ಓಕೆ ಮೇಡಮ್, ಇದನ್ನು ಯಾಕೆ ನೋಡಬೇಕು? ಇದೇನಂತ ಇಂಟ್ರೆಸ್ಟಿಂಗ್ ಆಗಿಲ್ಲ, ಇದೇನು ಓಕೆ ಮೇಡಮ್, ನಮಗೇನು ಅಷ್ಟು ಇಷ್ಟ ಇಲ್ಲ ಅನ್ನೋರಿಗೆ ನಾನು ಒಂದೇ ಒಂದು ಹೇಳ್ತೀನಿ, ತುಂಬ ಹ್ಯಾಪಿಯಾಗಿ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಶೋ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತಲೇ ಹೇಳ್ತೀನಿ. ಯಾಕೆಂದರೆ ಇದರಲ್ಲಿ ಆಯಿತಾ ಫನ್ನು ಇದೆ, ಇದರಲ್ಲಿ ಕುಕ್ಕಿಂಗ್ ಜೊತೆ ಫನ್ ಇದೆ. ಯಾಕೆಂದರೆ ಇಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಕ್ವಾಟ್ಲೆ ಕಿಚನ್ ಸೀಸನ್ 2ನ ನೋಡ್ಬೋದು. ಇದು ನಿಜವಾಗ್ಲೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತನೂ ಈ ನಮ್ಮ ಕ್ವಾಟ್ಲೆಗಳು ಮಾಡುವಂತಹ ಎಕ್ಸ್ಟ್ರಾಡಿನರಿ ಕುಕ್ಕಿಂಗ್ ಸ್ಕಿಲ್ಸ್ಗಳಿದಾವಲ್ಲ, ಅವನ್ನೆಲ್ಲ ನೀವು ನೋಡಿ ಬಿದ್ದು ಬಿದ್ದು ನಗ್ತೀರ. ನಾನು ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕುಕ್ ಅಂತ ಬಂದಾಗ ಕುಕ್ ನಂಬರ್ 1 ಆಯಿತಾ, ನಮ್ಮ ರಕ್ಷಿತಾ ಅವರು, ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕುಕ್ ನಂಬರ್ 1 ರಕ್ಷಿತಾ, ಅಂದರೆ ಕಲರ್ಸ್ ಕನ್ನಡ ವಾಹಿನಿಯವರೇ ಹಾಕ್ಬಿಟ್ಟಿದ್ದಾರೆ ಕುಕ್ ನಂಬರ್ 1 ರಕ್ಷಿತಾ ಶೆಟ್ಟಿ ಅಂತ. ಅಂದರೆ ಕಲರ್ಸ್ ಕನ್ನಡ ವಾಹಿನಿಯವರಿಗೇನೆ ಅಷ್ಟು ಆಯ್ತಾ ನಂಬಿಕೆ ಇದೆ ರಕ್ಷಿತನ ಮೇಲೆ ಅಂತಲೇ ಹೇಳ್ಬೋದು. ಅಂದರೆ ರಕ್ಷಿತಾ ಶೆಟ್ಟಿ ಮೇಲೆ ಅಷ್ಟು ನಂಬಿಕೆ ಇದೆ. ಅಂದರೆ ಕುಕ್ ನಂಬರ್ 1 ರಕ್ಷಿತಾ ಶೆಟ್ಟಿ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ನಮ್ಮ ರಕ್ಷಿತನ ಕುಕ್ಕಿಂಗ್ ಮೇಲೆ ಅಷ್ಟು ಭರವಸೆ ಇದೆ, ಅಷ್ಟು ನಂಬಿಕೆ ಇದೆ ಅಂತಲೇ ಹೇಳ್ಬೋದು. ರಕ್ಷಿತಾ ಅವರೇ, ನಮಗೂ ಅಷ್ಟೇ ನಿಮ್ಮ ಕುಕ್ಕಿಂಗ್ ಮೇಲೆ ನಮಗೂ ಅಷ್ಟೇ ರೆಸ್ಪೆಕ್ಟ್ ಇದೆ. ಅಷ್ಟೇ ನೀವು ಎಷ್ಟು ತುಂಬ ಚೆನ್ನಾಗಿ ಕುಕ್ ಮಾಡ್ತೀರಂತ ಗೊತ್ತು ನಮಗೆ. ಯಾಕೆಂದರೆ ರಕ್ಷಿತಾ ಶೆಟ್ಟಿ ಅವ್ರ ಕುಕ್ನ ನಾವು, ಅವ್ರ ಅಡುಗೆನ ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ದೀವಿ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ನೋಡಿದ್ದೀವಿ, ಅದೇ ರೀತಿ ಬಿಗ್ ಬಾಸಲ್ಲಿ ಕೂಡ ನೋಡಿದ್ದೀವಿ. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲೂ ಕೂಡ ನೋಡೋಕೆ ಇಷ್ಟಪಡ್ತೀವಿ. ಆಲ್ ದ ಬೆಸ್ಟ್ ರಕ್ಷಿತಾ ಶೆಟ್ಟಿ, ರಾಕ್ ಮಾಡು ಅಂತೀವಿ. ಓಕೆ, ಕ್ವಾಟ್ಲೆ ಕಿಚನ್ನ ಸೀಸನ್ 2ನ ಸೆಕೆಂಡ್ ಕುಕ್ ಯಾರಪ್ಪ ಆಯಿತಾ? ಕುಕ್ ನಂಬರ್ 2 ಯಾರು ಅಂದರೆ ನಮ್ಮ ಓಂ ಪ್ರಕಾಶ್ ರಾವ್ ಅವರು. ಓಂ ಪ್ರಕಾಶ್ ರಾವ್ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ, ಭಯನೂ ಆಗುತ್ತೆ. ರಕ್ಷಿತಾ ಜಾಗ್ರತೆ ಆಗಿರೋ, ಇಲ್ಲ ಅಂತಂದರೆ ನಿಮಗೆ ಸಿನಿಮಾ ತೋರಿಸ್ಬಿಡ್ತಾರೆ ನಮ್ಮ ನಿರ್ದೇಶಕರು ಅಂತೀನಿ. ಯಾಕೆಂದರೆ ಓಂ ಪ್ರಕಾಶ್ ರಾವ್ ಅವರು ಕುಕ್ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ, ಕುಕ್ ಮಾಡ್ತಾರೆ. ಅದರ ಜೊತೆಗೆ ಕಾಂಟ್ರವರ್ಸಿ ಕೂಡ ಮಾಡ್ತಾರೆ. ಈ ಸಾರಿ ನಿಜವಾಗಲೂ ಕೂಡ ಟಫೆಸ್ಟ್ ಕಂಟೆಸ್ಟೆಂಟು ಯಾರಪ್ಪ ಅಂತ ಅನ್ನೋದಾದರೆ ಜಡ್ಜ್ಗಳಿಗೆ ನಮ್ಮ ಓಂ ಪ್ರಕಾಶ್ ಅಂತಲೇ ಹೇಳ್ಬೋದು, ಟಫೆಸ್ಟ್ ಕಂಟೆಸ್ಟೆಂಟು. ಯಾಕೆಂದರೆ ಜಡ್ಜ್ಗಳಿಗೇನೆ ನಿಜವಾಗ್ಲೂ ಕೂಡ ನಮ್ಮ ಓಂ ಪ್ರಕಾಶ್ ರಾವ್ ಅವರು ಪಿಕ್ಚರ್ ತೋರಿಸ್ತಾರೆ ಅಂತಲೇ ಹೇಳ್ಬೇಕು. ಏಕೆ ಅಂತಂದರೆ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಹೇಳಲೇಬೇಕಾಗಿಲ್ಲ. ಯಾಕೆಂದರೆ ಅವರು ಕೆರೆ ಅಂದರೆ ದಡ ಅಂತಾರೆ, ದಡ ಅಂದರೆ ಕೆರೆ ಅಂತಾರೆ. ನೋಡೋಣ ಏನೇನೆಲ್ಲ ಗಿಮಿಕ್ ಮಾಡ್ತಾರೆ ಅನ್ನೋದು. ಓಕೆ, ಕುಕ್ ನಂಬರ್ 3 ಯಾರಪ್ಪ ಅಂತಂದರೆ ಕಾವ್ಯಶ್ರೀ ಗೌಡ. ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸಿಗೆ ಬಂದಿದ್ದಂಥವ್ರು, ತುಂಬ ಒಳ್ಳೆ ಹುಡುಗಿ. ಅವರು ಕೂಡ ಕುಕ್ ನಂಬರ್ 3 ಆಗಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನೋಡೋಣ ಅವರು ಹೇಗೆಲ್ಲ ಅಡುಗೆ ಮಾಡ್ತಾರೆ, ಏನೆಲ್ಲ ಫನ್ ಮಾಡ್ತಾರೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಕುಕ್ ನಂಬರ್ 4, ಕುಕ್ ನಂಬರ್ 5, ಕುಕ್ ನಂಬರ್ 6 ಇದೇ ರೀತಿ ಕಂಟಿನ್ಯೂಸ್ ಆಗಿದ್ದಾರೆ. ಯಾರ್ಯಾರಪ್ಪ ಅಂತ ನೋಡೋದಾದರೆ ನಮ್ಮ ಮೇಘು, ನಮ್ಮ ಮೀನಮ್ಮ ಕೂಡ ಕುಕ್ ನಂಬರ್ 4. ನೋಡೋಣ ನಮ್ಮ ಮೀನಮ್ಮ ಹೇಗೆಲ್ಲ ಅಡುಗೆ ಮಾಡ್ತಾರೆ ಅಂತೇಳಿ. ಅದೇ ರೀತಿ ಪ್ರಿಯಾಂಕಾ ಆಯಿತಾ, ಪ್ರಿಯಾಂಕಾ ಕೂಡ ಹೇಗೆ ಅಡುಗೆ ಮಾಡ್ತಾರೆ ಅಂತ ನೋಡೋಣ. ಯಾಕೆಂದರೆ ಪ್ರಿಯಾಂಕಂಗೆ ತಿನ್ನೋದು ಮಾತ್ರ ಗೊತ್ತು. ಅಗ್ನಿಸಾಕ್ಷಿಯ ಪ್ರಿಯಾಂಕಾ ನಿಮ್ಮೆಲ್ಲರಿಗೂ ಗೊತ್ತು. ಬಿಗ್ ಬಾಸಲ್ಲಿ ನಾವು ನೋಡಿದ್ದೀವಿ, ಬರೀ ತಿನ್ನೋದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಪ್ರಿಯಾಂಕಾ ಅವ್ರು ಹೇಗೆ ಅಡುಗೆ ಮಾಡ್ತಾರೆ ಅಂತ ನೋಡಬೇಕು. ಅದೇ ರೀತಿ
ನಮ್ಮ ಅಮೃತ ಆಯಿತಾ, ನಮ್ಮ ಅಮೃತನ ಅಡುಗೆ ಕೂಡ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅಮೃತ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಕ್ಯೂಟ್ ಆಗಿದ್ದಾರೆ. ನೋಡೋಣ ಅಮೃತ ಅವ್ರು ಹೇಗೆಲ್ಲ ಅಡುಗೆ ಮಾಡ್ತಾರೆ ಅನ್ನೋದನ್ನು ಅವ್ರು ಹೇಗೆ ಅಡುಗೆ ಮಾಡ್ತಾರೆ, ಹೇಗೆ ಫನ್ ಮಾಡ್ತಾರೆ ಅಂತ ನೋಡೋಕೆ ಕೂಡ ನಾನು ಕಾಯ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಹಾನಟಿಯ ಪ್ರಿಯಾಂಕಾ ಕೂಡ ಒಬ್ಬ ಕುಕ್ ಆಗಿದ್ದಾರೆ. ಅವ್ರು ಏನೇನೆಲ್ಲ ಮಾಡ್ತಾರೆ ಅನ್ನೋದು ನೋಡೋಕ್ಕೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಮು, ನಮ್ಮ ತಾಂಡವ ಅವರು ಆಯಿತಾ, ಜೋಡಿ ಅಕ್ಕಿಯ ನಮ್ಮ ತಾಂಡವ ಅವರು ಏನೇನೆಲ್ಲ ಕುಕ್ ಮಾಡಿ ಏನೇನೆಲ್ಲ ಅವಾಂತರ ಮಾಡ್ತಾರೆ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಗಂಧದ ಗುಡಿ ಆಯಿತಾ, ಏನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಗಂಧದ ಗುಡಿ ಸೀರಿಯಲ್ನ ನಮ್ಮ ಶಿಶಿರವರ ಬ್ರದರಾಗಿ ಮಾಡ್ತಿರುವಂಥವ್ರು, ಅವರು ಕೂಡ ಒಬ್ಬರು ಕುಕ್ಕು. ಅವ್ರು ಏನು ಮಾಡ್ತಾರೆ ಅಂತ ನೋಡೋಕ್ಕೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸೂರಜ್, ನಮ್ಮ ಹುಡುಗ, ನಮ್ಮ ಮೈಸೂರಿನ ಹುಡುಗ ಸೂರಜ್ ಅಂದ ತಕ್ಷಣ ನನಗೆ ಒಂದು ಏನು ಗೊತ್ತಾ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಾನು. ಸೂರಜ್ಗಿರುವ ಪೇಷನ್ಸು, ಸಿಕ್ಕ ಆಪರ್ಚುನಿಟಿನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳೋ ಅಂಥದ್ದು ನಮ್ಮ ಸೂರಜ್ ಗೊತ್ತಿದೆ. ಸೂರಜ್ ಖಂಡಿತವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಂದಂಥ ಬೆಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕ್ವಾಟ್ಲೆ ಕಿಚನ್ ಸೀಸನ್ 2 ಮುಗಿಯುವುದರ ಒಳಗಾಗಿ ನಮ್ಮ ಸೂರಜ್ ಅವರು ಒಬ್ರು ಹೀರೋ ಆಗಿ ನಿಲ್ತಾರೆ. ಯಾಕೆಂದರೆ ಒಂದು ಹೀರೋ ಮೆಟೀರಿಯಲ್ ಅಂತಲೇ ಹೇಳ್ಬೋದು ನಮ್ಮ ಸೂರಜ್ ಅವ್ರಿಗೆ. ಸೂರಜ್ ರಾಕ್. ಓಕೆ, ನೆಕ್ಸ್ಟ್ ಯಾರಪ್ಪ ಅಂತ ನೋಡೋದಾದರೆ ಯಾರಪ್ಪ ನೆಕ್ಸ್ಟು ನಮ್ಮ ಕರಿಬಸಪ್ಪನವರು ಅಡುಗೆ ಮಾಡ್ತಾರೆ. ನೋಡೋಣ ಅಡುಗೆ ಮಾಡ್ತಾರ, ಕ್ವಾಟ್ಲೆ ಕೊಡ್ತಾರೆ, ಅದನ್ನ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಿಮಗೆ ತುಂಬ ಜನಗಳ ಹೆಸರನ್ನ ಹೇಳಿದ್ದೀನಿ. ಒಂದು 2-3 ಜನಗಳಿದ್ದಾರೆ ಆಯಿತಾ. ಅವರು ಕೂಡ ಕುಕ್ಕ ಇಲ್ವಂತ ಗೊತ್ತಿಲ್ಲ, ವೆರಿ ಸೂನ್ ಅದ್ರ ಬಗ್ಗೆನೂ ಹೇಳ್ತೀನಿ. ಏನು ಈ ಕ್ವಾಟ್ಲೆ ಕಿಚನ್ ಸೀಸನ್ 2 ಇದೆ, ಒಟ್ಟಾರೆಯಾಗಿ ಈ ಥರ ಒಂದು ಶೋನ ಎಂಜಾಯ್ ಮಾಡಿ, ನೋಡಿ, ಖುಷಿಪಡಿ. ಇಲ್ಲಿ ಯಾವುದೇ ಕಾಂಟ್ರವರ್ಸಿ ಇರಲ್ಲ, ಯಾವುದೇ ಥರದ ಸೀರಿಯಲ್ ಥರ ಇರಲ್ಲ. ನೋಡೋಕ್ಕೆ ಒಂಥರ ಫನ್ನಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಡಿನ್ನರ್ ಮಾಡ್ತಾ ಆರಾಮಾಗಿ ಕೂತ್ಕೊಂಡು ನೋಡುವಂತಹ ಶೋ ನೀವೆಲ್ಲರೂ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ಹೇಳ್ತಾರೆ ಕ್ವಾಟ್ಲೆ ಕಿಚನ್ನು ಆಯಿತಾ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮೇಡಮ್ ಅಂತಾರೆ. ಇಂಟ್ರೆಸ್ಟು ಆಯಿತಾ ಶೋ ಪ್ರೋಮೋ ಬಂದಾಗ ಬರಲ್ಲ. ಅದು ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂತಂದರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡಾಗ ಲಾಂಚ್ ಆಗಿ ಫಸ್ಟ್ ಎಪಿಸೋಡು, ಸೆಕೆಂಡ್ ಎಪಿಸೋಡು ಒಂಥರ ಕಿಕ್ ಕೊಡೋ ರೀತಿ ಇದ್ದಾಗ ಆಟೋಮೆಟಿಕ್ಕಾಗಿ ನೀವೇ ಕುತ್ಕೊಂಡು ನೋಡ್ತೀರಾ. ಯಾಕೆಂದರೆ ಲಾಂಚಿಂಗ್ಗೆ ಇಷ್ಟು ಆಯಿತಾ ತುಂಬ ಸೂಪರಾಗಿ ಮಾಡ್ತಾ ಇದೆ ಕ್ವಾಟ್ಲೆ ಕಿಚನ್ ಸೀಸನ್ 2. ನೀವೇ ನೋಡ್ತಾ ಇದ್ದೀರಾ. ಅದು ಲಾಂಚಿಂಗ್ ದಿನ ಎಲ್ಲರೂ ಕೂಡ ಒಂದು ಸೂಪರಾಗಿ ಒಂದು ಎಂಟ್ರಿ ತಗೊಳ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2 ಇಷ್ಟ ಆಗುತ್ತೆ, ಅದ್ರಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಇಷ್ಟ ಆಗ್ತಾರೆ. ನನಗಂತೂ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಬಂದಿರುವ ಅಷ್ಟು ಕಂಟೆಸ್ಟೆಂಟ್ಗಳು ಇಷ್ಟ ಆಗಿದ್ದಾರೆ. ಅದರ ಜೊತೆಗೆ ಜಡ್ಜ್ ಕೂಡ ಇಷ್ಟ ಆಗಿದ್ದಾರೆ, ಅದರ ಜೊತೆಗೆ ನಿರೂಪಕರು ಕೂಡ ಇಷ್ಟ ಆಗಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಒಂದು ಸೂಪರ್ ಎಂಟರ್ಟೈನ್ಮೆಂಟ್ ಶೋ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.